ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗೆ ಮಾತೇ ಬರ್ತಾ ಇಲ್ಲ ಸರ್ ಬೇಗ ಬನ್ನಿ ಸರ್ ಬೇಗ ಬನ್ನಿ. ಲೇ ಆಂಬ್ಯುಲೆನ್ಸ್ ಫೋನ್ ಮಾಡಿದೀನಿ ಕಣೋ, ಬರುತ್ತೆ ಈಗಲೇ ಬರುತ್ತೆ. ಲೇ ಮಾತಾಡಕ್ ಪ್ರಯತ್ನ ಪಡೋ. ಅಪ್ಪ ಇವನ್ ಯಾವತ್ತೂ ನಮ್ಮ ಅಮ್ಮನ ತಂಡೆಗೆ ಬರೋದಿಲ್ಲ. ಇವನಿಗೆ ಮಂತ್ರ ಬಂದ್ರೆ ತಾನೆ ಇವ್ ನಮ್ಮ ಅಮ್ಮನ್ ಸಾಯ್ಸಕ್ಕಾಗದು. ಮಂತ್ರನ ಹೇಳ್ತಾ ಇದ್ರೆ ಅಮ್ಮನ ಹೇಗ್ ಮಾಯ ಮಾಡ್ತಾನೆ? ಅವೆಲ್ಲ ಏನು ಮಾಡಕ್ಕಾಗಲ್ಲ. ಅನ್ಭವಿಸು, ಇದೇ ನಿನಗ್ ತಕ್ಕ ಶಿಕ್ಷೆ. ಅದೇ ಮಾವನೋ ಅಲ್ಲಿ ನೋಡು ಆಂಬ್ಯುಲೆನ್ಸ್ ಬಂತು. ಬಾ 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 ಬಾ. ಅಣ್ಣ ನೋವಾಗ್ತಾ ಇದೆಯಾ? ಅನ್ಭವಿಸು. ನಿನ್ನಿಂದ ಎಷ್ಟು ಜನ ನೋವು ಅನುಭವಿಸಿದ್ದಾರೆ. ಮನಸ್ಸಲ್ಲೇನೋ ಒಂಥರ ಸಂತೋಷ, ಸಂಭ್ರಮ, ಉಲ್ಲಾಸ. ಅಬ್ಬಬ್ಬಬ್ಬಾ, ಅದನ್ನ ಯಾವುದನ್ನೂ ಆಚೆ ತೋರಿಸ್ಕೊಳಕ್ ಆಗ್ತಿಲ್ವಲ್ಲ. ಈಗ ಯಾರಾದ್ರೂ ಟಮ್ಟೆ ಮ್ಯೂಸಿಕ್ ಹಾಕ್ಬಿಟ್ರೆ ಹಂಗೆ ಡ್ಯಾನ್ಸ್ ಮಾಡ್ಬಿಡ್ತೀನಿ. ನನ್ನ ಮನ್ಸಲ್ಲಿ ಅನ್ಕೊಳ್ತಾ ಇರೋದು ಇವ್ನಿಗೇನಾದ್ರೂ ಗೊತ್ತಾಗೋಯ್ತಾ? ನನ್ನೇ ಗುರಾಯಿಸ್ತದಾನೆ. ಓ ಗುರುಗಳೇ ಬನ್ನಿ ಕೂತ್ಕೊಳ್ಳಿ. ಆದಿ, ಇದೆಲ್ಲ ಹೇಗಾಯಿತು? ಬಸಪ್ಪನವರು ನನಗೆ ಕಾಲ್ ಮಾಡಿ ನಿನಗೆ ತುಂಬ ಪೆಟ್ಟಾಗಿದೆ ಅಂತ ಹೇಳಿದ್ರು. ಅದಕ್ಕೆ ತಕ್ಷಣ ನಿನ್ನನ್ನು ನೋಡಕ್ಕೆ ಬಂದೆ. ನಾನು ಅದೇ ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ಯಾವುದೋ ಪೂಜೆ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ವಿ ಗುರುಗಳೇ. ಸಡನ್ ಆಗಿ ಕಂಬದ ಮೇಲಿಂದ ಒಂದು ಬೋರ್ಡ್ ಬಿದ್ದೋಯ್ತು. ಆ ಕ್ಷಣದಿಂದಾನೇ ಇವನಿಗೆ ಮಾತಾಡಕ್ಕೆ ಆಗ್ತಾ ಇಲ್ಲ. ತಲೆ ಮೇಲೆ ಬಿದ್ದಿದ ತಕ್ಷಣ ಇವನಿಗೆ ಮಾತೇ ಬರ್ತಾ ಇಲ್ಲ. ತಕ್ಷಣ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸ್ಕ್ಯಾನ್ ಎಲ್ಲ ಮಾಡಿಸ್ದೆ. ಡಾಕ್ಟ್ರು ರಿಪೋರ್ಟ್ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಡಾಕ್ಟ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಓ ಬಂದ್ರಲ್ಲ ಡಾಕ್ಟ್ರು. ಬನ್ನಿ ಡಾಕ್ಟರ್, ರಿಪೋರ್ಟ್ ಬಂತಾ? ಹಾ ಬಂದಿದೆ ಮೇಡಮ್. ಏನಿದೆ ತಗೊಳ್ಳಿ. ನಾಲ್ಗೆ ಕಂಟ್ರೋಲ್ ಮಾಡೋ ಮಸಲ್ಸ್ ಡ್ಯಾಮೇಜ್ ಆಗಿದೆ. ಅದನ್ನ ಹೈಪೋಗ್ಲಾಸಲ್ ನರ್ವ್ ಅಂತ ಹೇಳ್ತೀವಿ. ತಲೆ ಮೇಲೆ ಬಲವಾದ ಏಟು ಬಿದ್ದಿರೋದ್ರಿಂದ ಮೆದುಳಿಗೆ ಏಟು ಬಿದ್ದು ಬ್ಲಡ್ ಕ್ಲಾಟ್ ಆಗಿದೆ. ಹಾಗಾಗಿ ಆ ನರ ವೀಕ್ ಆಗಿದೆ. ನಾಲ್ಗೆ ಮೂವ್ಮೆಂಟ್ಸು, ಆಮೇಲೆ ನಾವೇನಾದ್ರೂ ನುಂಗೋದು ಎಲ್ಲ ಅದೇ ನರ ಕಂಟ್ರೋಲ್ ಮಾಡೋದು. ಮೆದುಳಿಂದ ಸಿಗ್ನಲ್ ಸರಿಯಾಗಿ ಬರ್ತಾ ಇಲ್ಲ. ಸದ್ಯಕ್ಕೆ ಮಾತಾಡೋದಿಕ್ಕೆ ಆಗೋದೇ ಇಲ್ಲ. ಏನಾದ್ರೂ ನುಂಗೋದು ಅಂದ್ರೆ ಸ್ವಲ್ಪ ಕಷ್ಟನೇ ಆಗಬಹುದು. ಸಾಧ್ಯವಾದಷ್ಟು ನೀರಿನ ಆಹಾರನೇ ಕೊಡಿ. ಡಾಕ್ಟರ್, ಸರಿ ಹೋಗೋದಕ್ಕೆ ಇನ್ನೆಷ್ಟು ದಿನ ಆಗ್ಬೋದು? ಸಾಮಾನ್ಯವಾಗಿ 6 ತಿಂಗಳಿಂದ 1 ವರ್ಷ ಆಗುತ್ತೆ. ಟ್ರೀಟ್ಮೆಂಟು ಮಾಡಿದ್ದೀನಿ. ಮಾತ್ರೆಗಳನ್ನ ನಾನು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಕೊಟ್ರೆ ಸ್ವಲ್ಪ ಬೇಗನೆ ವಾಸಿ ಆಗುತ್ತೆ. ಟೈಮು ಅಂತ ನಾನೇನು ಹೇಳೋಕ್ಕಾಗೋದಿಲ್ಲ.
ಬೋರ್ಡು ತಲೆ ಮೇಲೆ ಬಿದ್ದಿದ್ದು ಆಕಸ್ಮಿಕವಾಗಿ ಆಗಿದ್ದ ಅಥವಾ ಯಾರಾದರೂ ಪ್ಲಾನ್ ಮಾಡಿ ಮಾಡಿಸಿದ್ದ? ಅಲ್ಲಿ ಯಾವುದಾದ್ರೂ ಸಂಶಯಾತ್ಮಕವಾದ ಘಟನೆಗಳು ಏನಾದರೂ ನಡೀತಾ? ಅಲ್ಲಿ ಸುತ್ತಮುತ್ತ ಯಾರಾದರೂ ಇದ್ರ ಗಮನಿಸಿದ್ರ? ಇಲ್ಲ, ನಮ್ಗೆ ಆ ಥರ ಎಲ್ಲ ಏನು ಅನಿಸ್ಲಿಲ್ಲ ಗುರುಗಳೇ. ನಮ್ಗೆ ಅನ್ಸಿದ ಪ್ರಕಾರ ಏನು ಅಂದ್ರೆ ಆ ಬೋರ್ಡ್ ಸರಿಯಾಗಿ ಕಟ್ಟಿರ್ಲಿಲ್ಲ ಅನ್ಸುತ್ತೆ, ಗಾಳಿಗೆ ಅದು ಬಿದ್ದೋಯ್ತು ಅನ್ಸುತ್ತೆ. ಪರ್ಮನೆಂಟ್ ಆಗಿ ಮಾತು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಸರಿ, ನಾನಿನ್ ಬರ್ತೀನಿ. ನಾನು ಕೊಟ್ಟಿರೋ ಮಾತ್ರೆಗಳನ್ನ ಕರೆಕ್ಟಾಗಿ ಟೈಮ್ ಕೊಡಿ. ನಾನು ಫ್ರೀ ಆದಾಗ ಆಗಾಗ ನಾನು ಬಂದು ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಸರಿ, Okay, doctor. ನಾನಿನ್ ಬರ್ತೀನಿ. ಆದಿ, ನಾನು ಧ್ಯಾನಕ್ಕೆ ಹೋಗಿ ಇದ್ರ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ ಅಂತ ನೋಡ್ತೀನಿ. ಅಬ್ಬ, ದೇವಿ ದಯೆಯಿಂದ ಇವನ್ ಬಾಯಿನ ಕಟ್ಟ ಹಾಕಿದಾಯ್ತು. ಸದ್ಯಕ್ಕೆ ಅಮ್ಮನ್ಗೇನು ತೊಂದರೆ ಆಗಲ್ಲ. ಮಾತ್ ಬರುತ್ತೆ ಅಂತ ಮತ್ತಿನಿಂದ ಮಂತ್ರ ಹೇಳಿ ಮತ್ತೆ ಮತ್ತೆ ಮಹಿಳೆಗೆ ಹಿಂಸೆ ಕೊಟ್ಟ ಮದಾಂತನಿಗೆ ಮಾತೋಯ್ತು. ಜಗನ್ಮಾತ, ಈ ಮಾವನಿಗೆ ಮಾತನ್ನ ಮರುಕಳಿಸಿಕೊಡಬೇಡ. ಮದ ಹಿಡಿದವನನ್ನ ಮನ್ನಿಸಬೇಡ. ನೋಡು, ಇನ್ನೊಂದು ಮಾತಾಡಿದ್ರೆ ಸರಿ ಇರಲ್ಲ. ಆಯ್ತು, ಮಾತಾಡಲ್ಲ. ಏನ್ ಮಾಡೋದು?